ನಿಮ್ಮದೇ ಆಗಿರ್ತಕ್ಕಂಥ ಮ್ಯಾನರಿಸಮ್ಗೆ ಹುಡ್ಕೊಂಬರುವಂತಹ ಪಾತ್ರಗಳಿರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದ್ರಿ, ಪ್ರಭಾಸ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರಿ. ಸೊ ಇಬ್ಬರು ಬಿಗ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿರೋಂಥ ನಂತರದ ಜರ್ನಿ ಬಗ್ಗೆ ಈಗ ಹೇಗೆ ಪ್ಲ್ಯಾನ್ ಮಾಡಿದ್ರಿ ಅಂತ? ಸರ್ ಅದೇ ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀನಿ, ಚಾನ್ಸ್ ತಗೊಳ್ಳಲ್ಲ. ಜೇಮ್ಸ್ ಆದಮೇಲೆ ವೆಯ್ಟ್ ಮಾಡಿದೆ ಸರ್, ಸಲಾರ್ ಸಿಕ್ತು. ಸಲಾರ್ ಆದಮೇಲೆ ಒಂದಿಷ್ಟು ವೆಯ್ಟ್ ಮಾಡ್ತೀನಿ. ಖಂಡಿತವಾಗ್ಲೂ ತುಂಬ ಬರ್ತಾಯಿದೆ ಸರ್, ಕ್ಯಾರೆಕ್ಟ್ರು ತುಂಬ ರೀಚ್ ಆಗಿದೆ, ಬೇರೆ ಬೇರೆ ಲ್ಯಾಂಗ್ವೇಜಿಂದ ಬರ್ತಾ ಇದೆ. ನಾನು ಖಂಡಿತವಾಗ್ಲೂ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಏನೂ ಪ್ಲ್ಯಾನ್ ಇಲ್ಲ ಸರ್, ಈಗ ಆರಾಮಾಗಿದ್ದೀನಿ, ನೋಡೋಣ ಸರ್. ಅದು ಹೇಳ್ತಿದ್ನಲ್ಲ ಸರ್, ಅಪ್ಪು ಸರ್ ಅವರಿಂದ ಅದೊಂದು ಏನೋ ಸಿಕ್ತು ಸರ್ ನಂಗೆ, ಆ ವೈಬು ಇನ್ನೂ ಹುಚ್ಚು ಜಾಸ್ತಿ ಆಯಿತು. ಸಿನಿಮಾದಲ್ಲಿ ಏನೋ ಮಾಡಬೇಕು, ಇನ್ನೂ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಸಿನಿಮಾ ಅಂದರೆ ತುಂಬ ಅಂದರೆ ಈಸಿ ಅಲ್ಲ ಸರ್, ಅದು ಎಲ್ರಿಗೂ ಅದು ಅವಕಾಶ ಸಿಕ್ಕಲ್ಲ. ಸಿಕ್ಕಿದ ಮೇಲೆ ಖಂಡಿತವಾಗ್ಲೂ ಅದು ಯುಟಿಲೈಸ್ ಮಾಡ್ಕೊಳ್ಳೇಬೇಕು. ನಾವು ಸೀರಿಯಸ್ನೆಸ್ ನಮ್ಗೆ ಬಂದಿರೋದೇ ಒಂದು ಲಾಸ್ಟ್ 3 ಇಯರ್ಸಿಂದ. ಅಷ್ಟೊತ್ತರೆಗೂ ಇಲ್ಲ, ಇಂಡಸ್ಟ್ರಿಗೆ ಎಂಟ್ರಿ ಆದ್ವಿ, ಸಿನಿಮಾ ಮಾಡೋಣ, ಸಿನಿಮಾ ಇಂಡಸ್ಟ್ರಿ. ಇವತ್ತಿಗೂ ನಮ್ಮ ಮನೆಯಲ್ಲಿ ಸರ್ ಸಿನಿಮಾ ನೋಡ್ತಾರೆ, ಇದು ಏನಂತ ಗೊತ್ತಿಲ್ಲ, ಇದೊಂದು ಸಂಪಾದನೆ ಮಾಡೋ ವೇನ, ಹೆಸರು ಮಾಡೋ ವೇನ, ಇದು ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇಲ್ಲ, ನನ್ನ ಮಗ ದುಡಿತಿದ್ದಾನೆ, ನಂಗೆ ಕೊಡ್ತಾನೆ, ಹೆಸರು ಬಂದರೆ ಅವ್ರಿಗೆ ಖುಷಿ ಸರ್. ನನಗೆ ದುಡಿಮೆನೂ ಇದೆ, ಹೆಸರು ಮಾಡೋದು ಇದೆ. ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡಬೇಕಲ್ವ ಸರ್? ಏನು ಇಲ್ಲದೆ, ಇನ್ವೆಸ್ಟ್ಮೆಂಟ್ ಇಲ್ಲದೆ, ಬರೀ ಪರಿಶ್ರಮದಿಂದ ಏನಾದರೂ ಒಂದು ರಿಸಲ್ಟ್ ಸಿಗುತ್ತಂದರೆ ಅದು ಸಿನಿಮಾದಲ್ಲಿ. ಅದಕ್ಕೋಸ್ಕರ ಒದ್ದಾಡ್ತಿದ್ದೀನಿ ಸರ್. ಇನ್ನೂ ಫುಲ್ಫಿಲ್ ಆಗಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಖಂಡಿತವಾಗ್ಲೂ. ಏನು ಇವತ್ತು ನಂಗೆ ರೆಸ್ಪಾನ್ಸ್ ಸಿಕ್ಕಿದೆ ವಿಷ್ಣು ಕ್ಯಾರೆಕ್ಟ್ರಿಗೆ, ಒಂದಿಷ್ಟು ಜನ ನನ್ನನ್ನು ಏನು ಪ್ರೀತಿ ಮಾಡ್ತಾರೆ, ಆಸೆ ಮಾಡ್ತಾರೆ, ಅವ್ರ ಆಸೆನ ಖಂಡಿತವಾಗ್ಲೂ ನಿರಾಶೆ ಮಾಡಲ್ಲ ನಾನು. ಇನ್ನೂ ಅದ್ಭುತವಾದ ಕ್ಯಾರೆಕ್ಟರ್ ಮಾಡ್ತೀನಿ, ಇನ್ನೂ ಚೆನ್ನಾಗಿರೋ ಸಿನಿಮಾಗಳನ್ನ ಒಪ್ಕೊತೀನಿ. ಯಾ ವಿಲ್ ಸಿ.